ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದೇ ಅವ್ರು ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನು ಏಕನಾಥ್ ಶಿಂದೆ ಸರ್ಕಾರಕ್ಕೆಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಅಂದ್ರೆ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLA ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCP ಹೋಗೋರು ವಾಪಸ್ ಯೂಟರ್ನ್ ಆಗ್ತಾರೆ, ಶಿವಸೇನಾ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಸರ್, ಈಗ ಶಿಂದೆ ಮಾಡೆಲ್ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದೆ ಯಾರಾದ್ರೂ ಇದಾರೆ ಅಂತ ಅವ್ರು ಗುರುತಿಸ್ತಿದಾರ ಅಂತ? ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಅಂತ? ಅವ್ರಂತ ಇರ್ಬೇಕಷ್ಟೇ. ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ ಆತರ? ಅವ್ರಂತ ಇರ್ಬೇಕಷ್ಟೇ. ಇಲ್ಲಿ ಅಂತ ಭಯ ಏನಿಲ್ವಾ ಸರ್? ಯಾರು ಭಯ ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದೇ ಅವ್ರು ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನು ಏಕನಾಥ್ ಶಿಂದೆ ಸರ್ಕಾರಕ್ಕೆಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಅಂದ್ರೆ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLA ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCP ಹೋಗೋರು ವಾಪಸ್ ಯೂಟರ್ನ್ ಆಗ್ತಾರೆ, ಶಿವಸೇನಾ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಸರ್, ಈಗ ಶಿಂದೆ ಮಾಡೆಲ್ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದೆ ಯಾರಾದ್ರೂ ಇದಾರೆ ಅಂತ ಅವ್ರು ಗುರುತಿಸ್ತಿದಾರ ಅಂತ? ಕಾಂಗ್ರೆಸ್ ಒಳಗಡೆ ಯಾರು ಶಿಂದೆ ಇದಾರ ಇಲ್ಲಿ ಅಂತ? ಅವ್ರಂತ ಇರ್ಬೇಕಷ್ಟೇ. ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ ಆತರ? ಅವ್ರಂತ ಇರ್ಬೇಕಷ್ಟೇ. ಇಲ್ಲಿ ಅಂತ ಭಯ ಏನಿಲ್ವಾ ಸರ್?